ಡಾಕ್ಟರ್, ಕೊನೆಯದಾಗಿ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ದೈಹಿಕ ವ್ಯಾಯಾಮ ಅಥವಾ ಡೇ ಲಾಂಗ್ ಆ್ಯಕ್ಟಿವಿಟೀಸ್ ಮತ್ತು ಈಗ ಸೆಲ್ಫ್ ಕೇರ್ ಇವೆಲ್ಲ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ? ಒಂದು ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ. ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ. ಆರೋಗ್ಯವನ್ನು ಕೊಡ್ತಕ್ಕಂಥ ಯಾವುದೇ ಟಾನಿಕ್ ಇಲ್ಲ ರೀ. ಜನ ಬಂದು ಕೇಳ್ತೀವಿ ಟಾನಿಕ್ ಕೊಡಿ ಸರ್ ಸರ್. ಎಸ್ಪೆಷಲಿ ಅದಕ್ಕೆ ನಾಲ್ಕು ಪ್ಲೀಸ್, ಏನಂದರೆ ಹೆಣ್ಣು ಮಕ್ಕಳ ಕನ್ಸರ್ನಿಂದ, ಕಾಳಜಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂತಂದರೆ ಹೆಚ್ಚಿನ ಹೆಣ್ಮಕ್ಳು, ಅದು ಅರ್ಬನ್ ಇರಲಿ ವಿಲೇಜ್ ಇರಲಿ, ನಾನು ನೋಡ್ತಾ ಇರೋದು ಅವರು ಫಸ್ಟು ತಮಗೆ ತಾವು ಪ್ರಿಯಾರಿಟಿ ಕೊಟ್ಕೊಳ್ಳೋದಿಲ್ಲ. ಮನೆಯವ್ರಿಗೆ ಕೆಲಸ ಈವನ್ ಎಜುಕೇಟೆಡ್ಸ್, ಈವನ್ ಅಮಾಂಗ್ ಎಜುಕೇಟೆಡ್ ಹೆಣ್ಮಕ್ಳು ಅವರು ಫ್ಯಾಮಿಲಿ, ಮಕ್ಕಳು, ಗಂಡ ಎಲ್ಲರದು ಆದಮೇಲೆ ಲಾಸ್ಟಿಗೆ ತಮ್ಮ ಹೆಲ್ತಿಗೆ ಏನಾದ್ರು ಒಂಚೂರು ಮಾಡೋಕ್ಕಾಗತ್ತಾ ಅಂತ ಸಾಧ್ಯ ಇದ್ರೆ ನೋಡ್ತಾರೆ, ಇಲ್ಲಾಂದ್ರೆ ಅದು ಇಲ್ಲ. ಓವರ್ ವೆಯ್ಟ್ ಆಗಿಬಿಡ್ತಾರೆ, ನೀ ಪೇನ್ ಬರುತ್ತೆ, ಇನ್ನೇನೋ ಬರುತ್ತೆ. ಯಂಗ್ ಏಜ್ಗೆ ಅಟ್ 30 ಆ್ಯಂಡ್ ಆಲ್ ಅವ್ರಿಗೆ ಹಾರ್ಮೋನಲ್ ಇಶ್ಯೂಸ್ ಶುರು ಆಗಿಬಿಡುತ್ತೆ. ಹಾಗಾಗಿದೆ ಪರಿಸ್ಥಿತಿ. ಒಂದು ಅದನ್ನೇ ನಾವು ಫಸ್ಟೇ ಶುರು ಮಾಡಿದಾಗೆ ಹಿತಮಿತವಾದ ಆಹಾರ ತಿಂದೆ ಹೋದರೆ, ಈಗ ನಾಲಿಗೆ ರುಚಿಗೋಸ್ಕರ ನಾವು ಎಕ್ಸ್ಟ್ರಾ ತಿಂತಿದ್ದೇವೆ. ಹೆಚ್ಚಿನ ಜನ ದುಡ್ಡಿರ್ತಕ್ಕಂಥವ್ರು ದೇ ಆರ್ ಓವರ್ ಈಟಿಂಗ್, ಹೈ ಕ್ಯಾಲರಿ ಫುಡ್ಗಳನ್ನು ಜಾಸ್ತಿ, ಎಣ್ಣೆ ಬೆಣ್ಣೆ ಅಥವಾ ಬಿರಿಯಾನಿ, ಇಲ್ಲಾಂದರೆ ಮಟನ್ನು, ಮಾಂಸ, ಓವರ್ ಈಟಿಂಗ್. ಜೊತೆಗೇನು ವ್ಯಾಯಾಮ ಇಲ್ಲ, ವಾಕಿಂಗ್ ಮಾಡೋಂಗಿಲ್ಲ, ಜಾಗಿಂಗ್ ಮಾಡೋಂಗಿಲ್ಲ, ಕೂತಲ್ಲೇ ಕೂತಿರೋದು. ಹೇಗೆ ಸುಖವಾಗಿದ್ದೇವೆ ಸರ್, ಸೋಫಾ ಮೇಲೆ ಕೂತಿದ್ದೇವೆ, ಅಡಿಗೆಗಳು ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ, ಕೆಲಸ ಮಾಡ್ಕೊಂಡು ಏನು ಟಿ ವಿ ನೋಡ್ತೇನೆ. ಹಾಗೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಇಲ್ಲ, ಸೋಷಿಯಲ್ ಕಾಂಟ್ಯಾಕ್ಟ್ ಇಲ್ಲ. ಆಮೇಲೆ ಭೋಗ ಭಾಗ್ಯದ ಲಾಲಸೆ, ಇಷ್ಟು ಬಂದರೆ ಮತ್ತಷ್ಟು ಬಂದರೆ ಮಗದಷ್ಟು. ಹೀಗಾಗಿ ಇಡೀ ಲೈಫ್ ಸ್ಟೈಲು ಇವತ್ತು ಅನ್ಹೆಲ್ತಿ ಲೈಫ್ ಸ್ಟೈಲ್. ಹೆಚ್ಚು ಆಹಾರ, ಕಡಿಮೆ ವ್ಯಾಯಾಮ, ಚಿಂತೆ ವ್ಯಥೆಗಳು, ಮತ್ತು ಮನಸ್ಸಿಗೆ ಸಂತೋಷ ಇಲ್ಲ, ತೃಪ್ತಿ ಇಲ್ಲ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಜನ ತಾವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ತಾರೆ. ಅಂಗಡಿ ಕೆಮ್ಮಗೊಂದು ಔಷಧಿ ಬೇದಿ ಆಗ್ತಿದೆ, ಒಂದು ಔಷಧಿ ಕೊಡ್ರಿ, ಅಥವಾ ತಾವೇ ನಿರೋಬೇನ್ ಪಾಠ್ಯ ತೊಗೊಂಬಿಡೋದು, ಕ್ಯಾಲ್ಸಿಯಂ ಮಾತ್ರೆ ತಾವೇ ತೊಗೊಂಬಿಡೋದು, ಡಾಕ್ಟ್ರನ್ನ ಕೇಳೋಂಗೆ ಇಲ್ಲ. ಹಾಗಾಗಿ ಒಬ್ಬ ವೈದ್ಯರನ್ನು ಸಮೀಪದಲ್ಲಿ ಇಟ್ಕೊಂಡು ಅವ್ರನ್ನ ಚೆನ್ನಾಗಿದ್ದರೂ 6 ತಿಂಗಳೊಮ್ಮೆ ಕನ್ಸಲ್ಟ್ ಮಾಡಿ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಡು. ಒಂದು ಹೆಮೋಗ್ಲೋಬಿನ್ ಸರಿಯಾಗಿದೆಯಾ, ಶುಗರ್ ಏನೋ ಬಂದಿದೆಯಾ, BP ಸರಿಯಾಗಿದೆಯಾ, ಅಥವಾ ಮಹಿಳೆ ಆಯಿತು ಅಂತಾನೆ ಮೆನ್ಸ್ಟ್ರುಯಲ್ ಸೈಕಲ್ ಸರಿಯಾಗಿದೆಯಾ, ಜಾಸ್ತಿ ಬ್ಲೀಡಿಂಗ್ ಆಗುತ್ತಾ, ಕಡಿಮೆ ಆಗುತ್ತಾ. ಸೊ ಪೀರಿಯಾಡಿಕ್ ಹೆಲ್ತ್ ಚೆಕಪ್. ಆಮೇಲೆ ಅದಕ್ಕೆ ತಕ್ಕಂತೆ ನಿಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡು ತೃಪ್ತಿಯಿಂದ ಬದುಕಿದ್ರೆ ಆರೋಗ್ಯ ತನಗೆ ತಾನೇ ಆಟೋಮೆಟಿಕ್ಕಾಗಿ ಆರೋಗ್ಯ ಇರುತ್ತೆ. ಅನಾರೋಗ್ಯ ಬರೋ ಸಂಭವ ಭಾಳ ಕಡಿಮೆ ಆಗುತ್ತೆ. ಓಕೆ ಸರ್, ಕೊನೆಯದಾಗಿ ಇತ್ತೀಚೆಗೆ ಹಿರಿಯರೊಬ್ಬರು, ಸಂತೋಷ್ ಹೆಗ್ಡೆ ಅವರು ಅಂತ ಅನ್ಕೋತೀನಿ, ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ರಿಪಬ್ಲಿಕ್ ಕಾರ್ಯಕ್ರಮ ಒಂದರಲ್ಲಿ ಹೇಳಿದರು, ಇವತ್ತು ಮನುಷ್ಯನಿಗೆ ಮಾನವೀಯತೆ, ಟು ಬಿಕಮ್ ಮೋರ್ ಹ್ಯೂಮನ್ ಆ್ಯಂಡ್ ಮಾನವೀಯತೆ ಮತ್ತು ತೃಪ್ತಿ, ಈ 2 ಗುಣಗಳು ಅತ್ಯಂತ ಅಗತ್ಯವಾಗಿ ಬೇಕು ಅಂತ ಹೇಳಿದ್ರು. ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ. ಇದು ಎಲ್ಲ ಏಜ್ ಗ್ರೂಪ್ ಪ್ರತಿಯೊಬ್ಬರಿಗೂ 5000 ವರ್ಷಗಳ ಮಹಾಭಾರತ, ರಾಮಾಯಣ, ಎಲ್ಲ ಕಾವ್ಯಗಳು, ಎಲ್ಲ ಪುರಾಣಗಳು, ಎಲ್ಲ ನಮ್ಮ ಸಾಧು ಸಂತರು, ಬಸವಣ್ಣವರು ಎಲ್ಲರೂ ಹೇಳಿರ್ತಕ್ಕಂಥದ್ದು ಇದನ್ನೇ. ಮನುಷ್ಯನಿಗೆ ಆಸೆಗಳು ಕಮ್ಮಿ ಇರಬೇಕು, ಆಮೇಲೆ ದುಡಿಯೋದು ಜಾಸ್ತಿ ಇರಬೇಕು, ಹಾಗೆ ತೃಪ್ತಿಯಿಂದ ಬದುಕಬೇಕು. ದುಡಿದು ತಿನ್ನು, ತೃಪ್ತಿಯಿಂದ ಇರು, ಮತ್ತು ಅತಿಯಾದ ನಿರೀಕ್ಷೆ ಮತ್ತು ಆಸೆ ಇಟ್ಟುಕೊಳ್ಳಬೇಡ. ಕಲ್ಟಿವೇಟೆಡ್ ಹ್ಯಾಬಿಟ್ ತೃಪ್ತಿ ಅನ್ನೋದು. ಹಾಗೆ ದಯೆ, ಅನುಕಂಪ ಭಾಳ ಮುಖ್ಯ ರೀ. ಅದೇ ಮಾನವೀಯತೆ. ಇನ್ನೊಬ್ಬರ ಕಷ್ಟವನ್ನು